ಅಲ್ವಾ ಶಾಂತಮ್ಮ? ಏ ನಿನ್ನ ಕೆಲ್ಸದ ಮೇಲೆ ನೀವು ಹೊಂಟಿದ್ದೀನಿ, ಅಲ್ಲಿಗೆ ಹೋಯ್ತಾ ಇದ್ದೀನಿ. ಇವಾಗ ಬಿಡಿಸ್ತೀನಿ, ಸುಮ್ಕಿರು ಬಾಯ. ನಿನಗೆ ಏನು ಗೊತ್ತು, ಬಿಡಿಸ್ತೀನಿ ನಾನು. ಹ್ಞೂ ನಿನಗೇನು ಇವಾಗ ನಿನಗೇನು ವಿಷಯ ಗೊತ್ತಾಗಬೇಕು, ನಾನು ಗೊತ್ತಾಗಂಗೆ ಮಾಡ್ತೀನಿ, ಸುಮ್ಕಿರು. ಹ್ಞೂ 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 ಏನೋ ನಡೀತೈತೆ, ಏನು ನಡೀತೈತೆ ಅಂತ ಫುಲ್ ಗೊತ್ತಾಗಲ್ಲ, ಹುಸಿನ ಗೊತ್ತಾಗಂಗೆ ಮಾಡ್ತೀನಿ, ಸುಮ್ಕಿರು. ರೆಡಿ ಆಯ್ತೇನು ಸಾರು, ಕೋಳಿ ಸಾರು? ಹ್ಞೂ ಬೊತ್ತಿನ ಹಾಕಿಸ್ಕೊಳಕ್ಕೆ. ಹ್ಞೂ 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 ಆಯಿತು ಆಯಿತು. ಹ್ಞೂ 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 ಈಗ ಒಯ್ತಾ ಇದ್ದೀನಿ ಅಲ್ಲಿಗೆ. ನಿಂಗೆ ಯಾಕೆ ಸುಮ್ಕಿರು, ನಾನು ಈ ಬಾಯಿ ಬಿಡಿಸ್ತೀನಿ. ಆ ಹುಡುಗಿ ಅಲ್ವಾ, ನಂಗೆ ಓಸಿ ಗೊತ್ತು, ಮಾತಾಡ್ಸಿರ್ತದೆ ಯಾವಾಗನ. ಈ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಸಂದಾಗ ಗೊತ್ತು, ನೋಡ್ತೀರಿ ಹೆಂಗೆ ಬಾಯಿ ಬಿಡಿಸ್ತೀನಿ ನಾನು ಅವಳ ಹತ್ರ. ಹ್ಞೂ ಹ್ಞೂ ಆಯ್ತು ಶಾಂತಮ್ಮ, ಬತ್ತೀನಿ ಮಂತಕ್ಕೆ. ಒಂದು 10 ನಿಮಿಷ ಇರು. ಈ ಜೊಯ್ಯಮ್ಮನ ಏನು ಅನ್ಕೊಂಡಿದ್ಯಾ, ಹೆಂಗೆ ಬಾಯಿ ಬಿಡಿಸೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಹ್ಞೂ ಆಯಿತು. ಏನಮ್ಮಿ, ಇದೆಯಾ ಮನೆಗೆ? ಏನು ಮಾಡ್ತಿದ್ದೀಗ? ಯಾರು ಬಂದೆ? ನಾನು ಕಣಮ್ಮಿ, ಜಯಮ್ಮ ಬಂದೆ ಕಣಕ್ಕ. ಅಯ್ಯೋ, ಒಂಚೂರು ಸಕ್ಕರೆ ಬೇಕಿತ್ತು ನನಗೆ. ಒಂಚೂರೇ ಚೂರು. ನನಗಂತೂ ಕಾಪಿ ಇಲ್ಲ ಅಂದರೆ ನನ್ನ ಕೈಲಿರಕ್ಕೆ ಆಗಕ್ಕಿಲ್ಲ, ತಲೆಲ್ಲ ನೋವು ಬಂದ್ಬಿಟ್ಟೈತೆ. ಏನು ಮಾಡೋಕ್ಕಾಯ್ತದೆ, ಸಕ್ಕರೆ ಖಾಲಿ ಆಗೋಗ್ಬಿಟ್ಟೈತೆ ಮನೆಗೆ. ಅದಕ್ಕೆ ಸಕ್ಕರೆ ಒಂದು ಸಹಿಸ್ಕೊಂಡು ಹೋಗ್ಬಿಡನಿ ಹಂಗೆ ನೀ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ನಿಂಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಬೇರೆ ಹೇಳ್ಬೇಕು ನಿನಗೆ, ಅದಕ್ಕೆ ಹೇಳನಿ ಅಂತ ಬಂದೆ. ಏನಕ್ಕ ಇಂಪಾರ್ಟೆಂಟ್ ವಿಷಯ? ಯಾರ ವಿಷಯ? ಯಾಶಿ ವಿಷಯ? ಅವಳಲ್ಲಮ್ಮ ನಿಮ್ಮ ಅಕ್ಕಯ್ಯ? ಓಹೋ ಅವಳ ವಿಷಯನಾ? ಕುಂತ್ಕೊಳ್ಳಿ, ಕಾಪಿ ಇಕ್ಕಂಬಿಟ್ಟು ಬರ್ತೀನಿ. ಈಗ ನೋಡು ಬಾಯಿ ಬಿಡ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು. ಯಪ್ಪ ಯಪ್ಪ ಯಪ್ಪ, ಕಂಡ ವಿಷಯ ತಿಳ್ಕೊಳ್ಳೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆಲ್ಲ ಯೋಸೋ ಒಂದು ಪ್ರಯತ್ನ ಪಡಬೇಕು, ಎಷ್ಟೆಲ್ಲ ಮಾಡಬೇಕು, ಏನೇನೇನೋ ಮಾಡಬೇಕು. ಯಪ್ಪ ಏನು ಹುಸಿ ಅಂತ ಅನ್ಕೊಬಿಟ್ಟ. ಎಷ್ಟೊಂದೆಲ್ಲ ಇರ್ತದೆ ಯಪ್ಪ. ತಗದೆ ಮಗ, ತಗ ತಗ ಕುಂತ್ಕೊಳ್ಳಮ್ಮಿ. ನೀನು ಬಸ್ರಿ ಅಲ್ವಾ, ವಾಂತಿ ಗಿಂತಿ ಏನು ಇಲ್ವೇನು? ಇಲ್ಲ ಕಣಕ್ಕ, ವಾಂತಿ ಗಿಂತಿ ಏನು ಆಯ್ತಿಲ್ಲ ಸದ್ಯಕ್ಕೆ. ಸದ್ಯ ನನಗೆ ಅದೊಂದಿಲ್ಲಮ್ಮ. ಅದು ವಾಂತಿನೇ ಇದ್ಬಿಟ್ಟಿದ್ರೆ ಕಷ್ಟ ಆಗೋಗ್ಬಿಟ್ರದೇನೋ, ಅದೊಂದಿಲ್ಲ ನೋಡು. ವಾಂತಿ ಒಂದಿಲ್ಲ. ಆಸ್ಪತ್ರೆಗೆ ಹೋಗಿದ್ದೆ, ವಾಂತಿ ಇಲ್ಲ ಅಂದರೆ ಏನಾಗಲ್ಲ ಬಿಡಮ್ಮ, ನಿಂಗೆ ಅದೃಷ್ಟನೇನೆ. ಈಗ ಎಲ್ಲ ಬರೀ ವಾಂತಿ ಮಾಡ್ಕೊಳ್ಳೋದೇನೇನಿ ಅಂತ ಹೇಳಿದ್ರು. ಹೌದಾ? ಅದು ಅದೇ ಅವಳಲ್ಲ ಆಶಿ. ಏನೋ ಎಲ್ಲ ಮನೆ ಕೊಟ್ಟು ಇದು ಮಾಡ್ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಪಿಲಾನ್ ಹಾಕ್ತಾವ್ರ ಕಣಮ್ಮಿ. ನೀನು ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ನಿಂಗೂ ಗೊತ್ತಲ್ಲ, ನಂಗೆ ಮೊದಲೇ ಶಾರ್ದಿನ ಕಂಡ್ರೆ ಆಗಕ್ಕಿಲ್ಲ. ಅವಳು ಮೂತಿ ಕಂಡ್ರೆ ಆಗಕ್ಕಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನಿಂಗೆ ಮೊದಲಿಂದನೂ ಗೊತ್ತಲ್ಲ, ಹೇಳ್ತಿರ್ತೀನಲ್ಲ ಅವಳನ್ನ ಕಂಡ್ರೆ ಆಗಕ್ಕಿಲ್ಲ ಅಂತ. ಅಲ್ಲ ಕಣಮ್ಮಿ, ನೀನು ಏನಾರ ಒಂದು ಪಿಲಾನ್ ಮಾಡ್ಕ, ನೀನು ಒಂದು ಮನೆ ಆಗಂಗೆ ಮಾಡ್ಕ. ಹಿಂಗೆ ಇದ್ರೆ ಆಯ್ತದ? ಅವರೆಲ್ಲ ಬಡ್ದು ಬಾಯಿಗೆ ಹಾಕೊಬಿಡ್ತಾರೆ ಅಷ್ಟೇ ನೀನಿಯ. ಆಮೇಕಿಂದ ನಿನಗೆ ಅಂತ ಹೇಳ್ಬಿಟ್ಟು ಏನು ಸಿಗಕ್ಕಿಲ್ಲ, ಯೋಚನೆ ಮಾಡು. ಗಂಡನ್ನು ಗಿಂಡನ್ನು ಎಲ್ಲ ಬುಟ್ಟಿಗೆ ಹಾಕೊಬಿಟ್ಟು ಏನೋ ಒಂದು ಗತಿ ಮಾಡಾಕ್ಬಿಡ್ತಾಳೆ ಅವಳು. ಆಮೇಲೆ ನೀನು ಇದೇ ಹಳೆ ಮನೆಗೆ ನೀನು ಇರಬೇಕಾಯ್ತದೆ. ಹಿಂಗೆ ಇದ್ಬಿಟ್ರೆ ಹೆಂಗೆ ಹೇಳು ಕತೆ ನಿಂದು? ಹಾಂ ನೋಡು, ಹಿಂಗೆಲ್ಲನೂ ಕುಂತ್ಕೋಬೇಡ. ಇನ್ನು ನೀನು ಬಸ್ರಿ ಬೇರೆ, ನೀನು ಒಂದು ಮನೆ ಮಾಡ್ಕ. ನಾನೇ ಸುಮ್ಮನೆ ಕುಂತಿಲ್ಲ ಹೇಳಕ್ಕ, ನಾನು ಎಲ್ಲ ಪಿಲಾನ್ ಮಾಡ್ಕೊಂಡೆಲ್ಲ ಇದು ಮಾಡ್ತಾಯಿವ್ನಿ. ಏನಾರ ಮಾಡಬೇಕಲ್ಲ. ನೀನು ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತದೆ ಕಣಮೆ. ನೋಡಿದ್ರೆ ನಿಜವಾಗೂ ಪಾಪ ಮದುವೆ ಮಾಡ್ಕೊಂಬಂದು ಏನೂ ಸುಖ ಕಾಣ್ತಿಲ್ವಲ್ಲಪ್ಪ, ಅಯ್ಯೋ ಅನ್ನಿಸ್ತದೆ ನನಗಂತೂ. ಏನು ಮಾಡ್ತೀಯ, ನಾನೇನೋ ನಿಮ್ಮ ಅತ್ತೆ ಆಗ್ಬಿಟ್ಟಿದ್ರೆ ಏನೋ ಎಲ್ಲ ಕೊಟ್ಬಿಡ್ತಾ ಇದ್ನೋ ಏನೋ. ಆದರೆ ಏನು ಮಾಡ್ತೀಯ, ನಿನ್ನಂತ ಒಳ್ಳೆಳೆಲ್ಲ ಎಲ್ಲೋಗಿ ಸಿಗ್ತಾ ಹೇಳು. ನಿನ್ನ ಗಂಡಂದೆಲ್ಲ ದುಡ್ಡು ಬಂತಂತೆ, ಹೊಸಿ ನೋಡ್ಕೊಂಡು ಎಲ್ಲ ಮಾಡಿಕೋಬೇಕಿತ್ತು ನೀನು. ಇಸ್ಕೋಬೇಕಿತ್ತು ನೀನು. ನಿಂಗೆ ಅಧಿಕಾರ ಐತಲ್ಲ, ನೀನು ಇಸ್ಕೊಂಡ್ಲಿಲ್ವೇನೋ ಅಕ್ಕ? ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ನೀನು ಸುಮ್ಕಿರ. ಆದಮೇಲೆ ಹೇಳ್ತೀನಿ. ಹಿಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಾನು ನಮ್ಮ ಅತ್ತೆ ಇಬ್ರು 10 ಲಕ್ಷ ರೂಪಾಯಿಗೆ ಒಡವೆ ಎಲ್ಲ ತಗೊಬಿಟ್ಟು ಬಂದ್ವಿ ಮನೆಗೆ ಹೋಗ್ಬಿಟ್ಟು. 10 ಲಕ್ಷ ರೂಪಾಯಿಗೆ ಏನು? 10 ಲಕ್ಷ ರೂಪಾಯಿ ಒಡವೆ ಎಲ್ಲ ತಗೊಬಿಟ್ಟು ಬಂದ್ರೇನು? 10 ಲಕ್ಷ ರೂಪಾಯಿ ಒಡವೆ ತಗೊಂಬಿಟ್ಟು ಬಂದೆ. ಹೋಗ್ಬಿಟ್ಟು ತಗೊಬಿಟ್ಟು ನೀಟಾಗಿ ನಾನು ಮತ್ತೆ ಬಂದ್ವಿ. ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಸೀಕ್ರೆಟಾಗಿ ಇಟ್ಕೊಂಡಿರು. ನೀನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮನೆಗಿನದೆಲ್ಲ ನಾನು ಪಿಲಾನ್ ಮಾಡ್ತಾಯಿವ್ನಿ. ನಾನು ಮಾಡಬೇಕು ಕಣಕ್ಕ. ಹಿಂಗೆ ಕುಂತ್ಕೊಬಿಟ್ರೆ ಮುಂದಕ್ಕೆ ನನ್ನ ಲೈಫ್ ಏನು ಹೇಳು? ಹಿಂಗೆ ಸಾಯ್ಬೇಕಾಗ್ತದೆ ನಾನಂತೂ. ಎದ್ರಕೊಂಡು ಮಾಡ್ಕೊಂಡು ಅನುಭವಿಸ್ಕೊಂಡು ಯಾಕೆ ಸುಮ್ಕೆನೆಯ? ಅದಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಏನು ಅಂತ ಹೇಳಿದ್ರೆ ಮನೆಗಿನೇ ಮಾಡ್ಕೊಬಿಟ್ಟು ನೆಮ್ಮದಿಗಿರ್ಬೇಕು ಅಂತ ಹೇಳ್ಬಿಟ್ಟು ಒಡವೆನೂ ಬಂತು ಹೆಂಗೋನುವೆ. ಹಂಗೆ ಬುದ್ಧಿವಂತಿಕೆಯಿಂದ ಮಾಡಿಸ್ಕೋಬೇಕು, ದಡ್ತನದಿಂದ ಮಾಡಿಸ್ಕೊಳಕ್ಕೆ ಹೋಗ್ಬಾರ್ದು. ಎಲ್ಲದಕ್ಕೂ ತಲೆ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು ಕಣಮ್ಮಿ. ಇಲ್ಲಾಂದರೆ ಆಯ್ತದ? ಆ ಶಾರದಿ ಏನಿಲ್ಲ, ಎಲ್ಲ ಕಿತ್ತು ಬಿಸಾಕ್ಬಿಡ್ತಾಳೆ. ಹೆಂಗೋಗ್ಬಿಡು, ಆರಾಮಾಗಿರ್ಬೋದ ಇನ್ನ. ಮನೆಗಿನೇ ಒಂದು ಮಾಡ್ಕ. ಅವಳು ಒಂತಾಗ ಮನೆ ಮಾಡ್ಕೊತೀನಿ ಅಂತ ಹೇಳ್ತಾವಳಲ್ಲ, ನೀನು ಒಂತಾಗ ಮನೆ ಮಾಡ್ಕ. ಬೇಡ ಅಂತಂದವ್ರು ಯಾರು ಇಲ್ಲ ಕಣಕ್ಕ. ಅದೇ ವ್ಯವಸ್ಥೆನಾಗೆ ಇದೆ. ನೀನೇನು ಯೋಚನೆ ಮಾಡಂಗಿಲ್ಲ. ನನಗೆ ಗೊತ್ತು ನಿನಗೆ ಅವ್ರನ್ನ ಕಂಡ್ರಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಂತಾಗಿ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನೇನು ಯಾರು ತಗೋ ಹೇಳ್ತಿರ್ಲಿಲ್ಲ. ಸರಿ ಆಯಿತು ಬಿಡು. ಸಕ್ಕರೆ ಏನು ಬೇಡ ಬಿಡು, ಇಲ್ಲೇ ಕಾಪಿ ಕುಡಿದ್ಮೇಲೆ ನೀನು ಸಕ್ಕರೆ ಗಿಕ್ಕರೆ ತಗೊಂಡು ಏನು ತಾನೇ ಮಾಡಲಿ, ನಾನು ತಾನೇ ಸಕ್ಕರೆ ತಗೊಂಡು. ಇಲ್ಲೇ ಪಾಪ ಕಾಪಿನೇ ಕೊಟ್ಬಿಟ್ಟೆ. ನೀನು ಕಾಪಿ ಮಾಡ್ಕೋಬೇಕು ಅಂತ ಹೇಳಿದ ತಕ್ಷಣ ನೀನು. ಸರಿ, ನಾನಿನ್ನ ಹೊರಡ್ತೀನಿ, ಮಂತಾಗೋಸಿ ಕೆಲಸ ಐತೆ. ಸರಿನಕ್ಕ ಆಯಿತು. ಏನು ತಿಳ್ಕೊಬಿಟ್ಟು ಬಂದಿ ಜಯಮ್ಮ? ಏನಾರ ಬಾಯ್ಬಿಟ್ಲ ದುಡ್ಡಿಂದು ಗಿಡ್ಡಿಂದು ಏನಾರ ಹೇಳ್ ಜಯಮ್ಮ. ಯಾಕಂದರೆ ಅವಳ ತಿರ್ಬೋಕಿ ಬಂದು ಹಿಂಗೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಹೇಳು? ಇವಳು ಗಂಡ ಇವಳಿಗೆ ನೀವು ಮೋಸ ಮಾಡ್ತಾವ್ರಿ.
ಅದಕ್ಕೆ ನಿಂಗೆ ಹೇಳಿದ್ದು ಒಂಚೂರು ವಿಚಾರಿಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಏನಾಯ್ತು ಜಯಮ್ಮ ಬಾಯ್ ಬಿಟ್ಲ ಏನಾರ? ಹೋಗಿರೋ ಜಯಮ್ಮ ಅಂದಮೇಲೆ 100 ರೂಪಾಯಿದಲ್ಲ 10 ರೂಪಾಯಿದನ ಬಾಯ್ ಬಿಡಿಸ್ಕೊಂಡಿರಂಗೆ ಬಂದ್ಬಿಟ್ಟು ಬಿಡ್ತಾಳ ಹಂಗೇನೇನಿಯ. ಹೋಗಿದ್ದೆ ನಾನು ಎಲ್ಲ ಮಾತಾಡಿದೆ ಸುಮ್ಕೇನಿಯ. ನಿಮ್ಮನ್ನ ಕಂಡ್ರೆ ಆಗಕ್ಕಿಲ್ಲ ಅನ್ನಂಗೆ ಎಲ್ಲ ಮಾತಾಡಿ ಹೊಸಿ ನೋಡಿದೆ. ನಾನು ಕೇಳಿದೆ ಏನಮ್ಮಯ್ಯ ಬಸ್ರಿನ ಅಂತಂದರೆ ಬಸ್ರಿ ಅಂತ ಅಂದ್ಲು. ಆಮೇಕಿಂದ ಅಲ್ಲ ಕಣಮ್ಮಯ್ಯ ನೀನೇನಾರ ಜೀವನಕ್ಕೆ ಮಾಡ್ಕೊಳ್ಳೋದ್ಬಿಟ್ಟು ಏನು ಮಾಡ್ತಿದ್ದೀಗ, ಹಂಗೆ ಹಿಂಗೆ ನೀನೇನಾರ ಮಾಡ್ಕೋಬೇಕು ತಾನೇ, ಮನೆಗಿನೇ ಕಟ್ಕೋಬೇಕು ತಾನೇ, ಈ ಕಾಸು ಬಂದೈತಲ್ಲ ಏನು ಮಾಡ್ತೀಗ ಅಂದರೆ ಅದೇನೇನಿಯ ಮನೆ ಕಟ್ಟೋದೇನೇ ವ್ಯವಸ್ಥೆ ಮಾಡ್ಕೊತಾ ಇದೀವಿ ನೋಡಬೇಕು ಅಂತ ಅಂದ್ಲು. ಆಮೇಲೆ ಇನ್ನೊಂದು ವಿಷಯನಮ್ಮ, ಅತ್ತೆ ಸೊಸೆ ಇಬ್ರು 10 ಲಕ್ಷ ರೂಪಾಯಿಗೆ ಒಡವೆ ತಗೊಬಿಟ್ಟು ಬಂದಂತೆ ಮನೆಗೆ ಹೋಗ್ಬಿಟ್ಟು. ಏನು ದುಡ್ಡೆಲ್ಲ ಆನ್ಲೈನ್ ಹೊಂಟೋಯ್ತು ಅಂತ ಹೇಳ್ದ? 44 ಲಕ್ಷ ಹೊಂಟೋಯ್ತು ಕಣತ್ತೆ ಅಂದ. 10 ಲಕ್ಷ ರೂಪಾಯಿ ಒಡವೆ ತಗೊಬಿಟ್ಟು ಬಂದ್ರಂತ. ನಾನು ಯಾಕೆ ಸುಳ್ಳು ಹೇಳಿ? ಅವಳೇನೇ ಹೇಳಿದ ಮಾತು, ನನ್ನ ಬಾಯಿಂದ ಬರೋ ಮಾತಾಗಿದ್ರೆ ಏನೋ ಒಂದು ಆಗೋದು. ಅವಳ ಬಾಯಿಂದ ಬಂದಿರೋ ಮಾತಲ್ವಾ. 10 ಲಕ್ಷ ರೂಪಾಯಿ ಇಬ್ರು ಒಡವೆ ತಗೊಬಿಟ್ಟು ಬಂದ್ವಿ, ಮನೆಗೇನೆ ಕಟ್ಟ ಇದ್ರಾಗಿದ್ದೀವಿ ನಾವು ನೋಡಬೇಕು, ಮನೆಗೇನೇನಾರ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಅಂದ್ಲಮ್ಮ. ಅಷ್ಟು ಮಾತ್ರ ಹೇಳಿದ್ ನನಗೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ನಾನು ಕೇಳೋಕ್ಕೆ ಹೋಗಲಿಲ್ಲ, ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು 10 ಲಕ್ಷ ರೂಪಾಯಿ ಒಡವೆ ತಗೊಬಿಟ್ಟು ಬಂದವ್ರೆ ಅಂತ ಹೇಳಿದ್ರೆ ಇನ್ನು 30 ಚಿಲ್ಲರೆ ಲಕ್ಷನೂ ಏನೋ ಒಂದು ಗತಿ ಮಾಡಿರ್ತಾರೆ ಅಂತಲೇ ಅರ್ಥ. ನಿಮ್ಮ ಒಳಿಯ 44 ಲಕ್ಷನೂ ಹೋಯ್ತು ಅಂತ ಹೇಳಿದ್ನಾ? ಒಳ್ಳೆ ಸುತ್ಕೊಂಡು ಹೊಡೆದಂಗೆ ಹೇಳ್ದ. ಇದೇನೇನಿಯ ಸತ್ಯ ಅನ್ನಂಗೆ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಹಿಂಗೇನೇನಿಯ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಹೋಯ್ತು ಅಂತ. ಈಗ 10 ಲಕ್ಷ ರೂಪಾಯಿ ಒಡವೆಗೆ ಹೋಗೈತೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ? ಅವರೆಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡ್ತಾವ್ರೆ ಅಂತ ಕಣಮ್ಮ ಅರ್ಥ. ನನ್ನ ಗಂಡ ಅಲ್ಲ ನನ್ನ ಮಗ ಲೋಫರ್, ನನ್ನ ಮಗ ನನ್ನ ಶತ್ರು. ನೋಡ್ದ ಹೆಂಗೆ ನೀಟಾಗಿ ಎಲ್ಲನೂ ಪಿಲ್ಲನ್ ಮಾಡ್ಕೊಂಡು ಹೆಂಡ್ತಿಗೂ ಅಮ್ಮಂಗೆ ಅಂತ ಹೇಳ್ಬಿಟ್ಟು ನನ್ನೇ ಕೇಳ್ದಿದ್ದಂಗೆ ಹೆಂಗೆ ಕೊಡಿಸ್ಬಿಟ್ಟವನೆ ಅಂತ ಹೇಳ್ಬಿಟ್ಟು. ಅಮ್ಮ ಬಿಟ್ಟಾಕು, ಏನು ಮಾತಾಡ್ತೀಯ ಅವನ ಹತ್ರ? ಅವ್ನಿಗೆ ಅರ್ಧ ಹೋಗೈತಲ್ಲ, ಅವ್ನ ಹೆಂಡ್ತಿಗೆ ಅರ್ಧ ನನಗೆ ಅರ್ಧ ಅಂತ ಬಂದೈತಲ್ಲ, ಬಿಟ್ಟಾಕು. ನನ್ನ ದುಡ್ಡು ನಾನು ಏನಾರ ಮಾಡ್ಕೊತೀನಿ, ಆ ಬೇವರ್ಸಿ ದುಡ್ಡು ಏನಾರ ಮಾಡ್ಕೊಳ್ಳಿ. ನಿನ್ನ ಕಿತ್ತಾಡಿ ಮಾಡಿ ಏನು ಪ್ರಯೋಜನ? ಅವಳೇ ಹೇಳ್ಕೊಟ್ಟಿರ್ತಾಳೆ ನಿನಗೆ ಅರ್ಧ ಅವಳಿಗೆ ಅರ್ಧ ನಂಗೆ ಮಾತಾಡ್ಕ ಅಂತ ಹೇಳ್ಬಿಟ್ಟು. ಈಗ ಅರ್ಧ ಎಲ್ಲ ಕಿತ್ಕೊಂಡು ಹೋದ್ನಲ್ಲ, ಕಿತ್ಕೊಂಡು ಹೋಗ್ಲಿ ಬಿಡು. ನಾ ಅಂತಾನೆ ಇನ್ನೇನು ಮಾಡಲಿ. ಇದೇನು ಮಗಳೇ ಅಷ್ಟೊಂದು ಲಕ್ಷ ಹೋಯ್ತಲ್ಲ, ಹಿಂಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತೈತೆ. ಏನು ಮಾಡ್ತೀಯ ಅಂತ ನನ್ನ ಮಗನ ನಂಬಿಟ್ನಲ್ಲ ಅಂತ ಅನ್ನಿಸ್ತೈತೆ. ಆದ್ರೂ ಏನು ಬೇಡ ಬಿಡು, ನಂಬಿಟ್ಟು ಮಾಡ್ಬಿಟ್ಟು ಏನಾರ ಆಗ್ಬಿಟ್ಟು ನನಗೇನಾಗಬೇಕು, ಸವಾಸ ನಿನಗೆ ಸಾಕು. ಅಮ್ಮ ಬಿಟ್ಟಾಕು. ಹೆಂಗಿದ್ರು ಇನ್ನು ಅರ್ಧ ಹೋಗ್ಬೇಕಿತ್ತು, ಅವ್ನಿಗರ್ಧ ನನಗರ್ಧ ಅಂತ ಬಂದೈತಿ. ಖರ್ಚನ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಂಡು ಸಾಯ್ಲಿ. ನಮ್ಮ ದುಡ್ಡನ್ನ ಬುದ್ಧವಾಗಿ ಇಟ್ಕೊಳ್ಳೋಣ ಒಂದು 2 ದಿನ. ಅವ್ನಿಗೇನು ಹೇಳಕ್ಕೆ ಹೋಗ್ಬೇಡ, ಮಾಡೋಕ್ಕೆ ಹೋಗ್ಬೇಡ. ಸತ್ಯ ಒಂದು ಗೊತ್ತಾಯ್ತದೆ ಇವತ್ತಲ್ಲ ನಾಳೆ. ಹಾಳಾದ ನನ್ನ ಮಗ ಎಲ್ಲನೂ ಒಡವೆ ಪಡವೆ ಎಲ್ಲ ಕೊಡಿಸ್ಬಿಟ್ಟು ಮಜಾ ಮಾಡ್ತಾವನಿ. ಅಮ್ಮ ನಿಯತ್ತಾಗಿಲ್ಲ ಕಣಮ್ಮ, ನಮ್ಮ ಅತ್ತೆ ನನ್ನ ಗಂಡ ಯಾರಿಗೂ ನಿಯತ್ತಿಲ್ಲ ಕಣಮ್ಮ. ನಾವೇ 420ಗಳು ಅಂದರೆ ಅವರಿಬ್ರು ನಮಗಿನ್ನ 420 ಕಣಮ್ಮ. ನಿಯತ್ತಿಲ್ದಿರ ನಾಯಿಗಳು. ನೋಡಮ್ಮಿ ಇರೋದು ನೀವು ಹೇಳಿದ್ದೀನಿ, ಮುಂದಕ್ಕೆ ಏನು ಮಾಡ್ಕೋಬೇಕು ನೀವು ಮಾಡ್ಕೋಬೇಕು ಅಷ್ಟೇ. ನಾ ಅಂತ ನೀನು ಏನು ಹೇಳು ಇನ್ನೇನು ಹೇಳಿದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಅಂತ ಚಾಲಾಕಿರ್ಬೇಡ. ಅವಳು ನೋಡ್ಲಿ ಅಕ್ಕಾಕು. ನಾನು ಒಳ್ಳೆ ಯಾವಾಗೂ ನಮ್ಮ ಜೊತೆ ಇದ್ದು, ನಮ್ಮ ಬೀಗ್ತಿ ನಮ್ಮ ಜೊತೆ ಇದ್ದೋಳನ್ನ ಬುಟ್ಟಿಗೆ ಹಾಕೋಬಿಟ್ಟು ಅಲ್ಲಿ ಕರೆಸ್ಕೊಂಡು ದುಡ್ಡು ಬರೋ ಟೈಮಾಗ ಚೆನ್ನಾಗಿ ಕಿತ್ಬಿಟ್ಲಲ್ಲ. ಈಗಿನ ಕಾಲದಾಗ ಏನು ಅನ್ಕೊಂಡಿದ್ಯಾ ಕಣ್ಸಾರ್ದಮ್ಮೋ ನೀನಂತೂ. ನೀನು ಅವಾಗ ಬುದ್ಧಿವಂತೆ ಆಗಿದ್ದಲ್ಲ. ಆ ಬುದ್ಧಿವಂತಿಕೆಲ್ಲ ಈಗಿರೋ ಬುದ್ಧಿವಂತಿಕೆ ಅನ್ನೋದು ಹೆಂಗ್ ತಾಯಿ ಉಪಯೋಗಿಸೋ ತಲೆ ಹೆಂಗೆ ಹೊಡಿತಾರೆ ಗೊತ್ತೇನು? ನಿನ್ನ ಯೋಚನೆ ಮಾಡೋಕ್ಕಾಗಿಲ್ಲ ನಿಂಗೆ. ಅಯ್ಯೋ ರಾಮ, ನೋಡನಿ ಬಿಡು, ಅದೇನು ಮಾಡ್ತಾರೋ ಮಾಡ್ಕೊಂಡ್ಲಿ. ಒಡವೆ ತಗೊಂಡ್ರಲ್ಲ, ತಗೊಂಡು ಮಜಾ ಮಾಡಲಿ ಬಾ, ಗೊತ್ತಾಯ್ತದೆ. ನನಗೂ ಟೈಮ್ ಬತ್ತೆ, ಮಾಡ್ತೀನಿ ಸರಿಯಾಗಿ.